ಅಪ್ಪಯ್ಯ, ನನ್ನ ಮಗನ್ಗೆ ನಿನ್ನ ಹೆಸರು ಭದ್ರನ ಹೆಸರು ಸೇರಿಸಿ ಹೆಸರಿಟ್ಟಿವ್ನಿ. ಒಂದೇ ಒಂದ್ಕಿತ ನೋಡು ಅಪ್ಪಯ್ಯ. ಮಗಳೇ, ಅಪ್ಪಯ್ಯ, ಅವ್ವ ನೀನ್ ಇಲ್ಲಿದ್ಯಾ? ಅದೇನಾಯ್ತು ಗೊತ್ತಾ? ಹಲೋ ಅಕ್ಕ, ಹೇಳಕ್ಕ. ಈಶ್ವರಿ, ನಿಮ್ ಬಾವ ನಮ್ ಮಗಳನ್ನ ಕ್ಷಮಿಸ್ಬಿಟ್ರು. ಅವಳನ್ನ ಮನ್ಸಾರೆ ಒಪ್ಪಿ ಅಪ್ಕೊಂಡು ಮುದ್ದಾಡ್ಬಿಟ್ರು. ಹಲೋ ಈಶ್ವರಿ, ನಾನು ಹೇಳೋದು ಕೇಳಿಸ್ತಾ ಇದ್ದದೆ? ಕೇಳಿಸ್ತಾ ಇದೆ ಅಕ್ಕ. ಅಲ್ಲ, ನಾನು ಈಟೊಂದ್ ಸಂತೋಷದ ವಿಷಯ ಹೇಳ್ತಾ ಇದ್ರುವೆ ನೀನೇನು ಮಾತಾಡ್ತಾನೆ ಇಲ್ವಲ್ಲ? ನೀನ್ ಹೇಳಿದ ಸಂತೋಷದ ವಿಷಯ ಕೇಳಿ ನನ್ ಬಾಯಿಂದ ಮಾತೇ ಬರ್ತಾ ಇಲ್ಲ. ಹೆಂಗೋದ್ ಯಾವ್ರ ದಯೆ, ಬಾವ ಮಗಳನ್ನ ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕ್ಬಿಡು. ಅಕ್ಕ, ಬಾಬಾನಿಗ್ ಸೀರಿಯಸ್ ಅಂದ್ರಲ್ಲ, ಏನಾಯ್ತಕ್ಕ? ಅಯ್ಯೋ, ಅವಳು ಏನು ಆಗೇ ಇಲ್ಲ ಈಶ್ವರಿ, ಅವಳು ಸಣ್ಣಗೆ ಅವಳೆ. ಅದೆಲ್ಲ ಅಪ್ಪ ಮಗಳನ್ನ ಒಂದ್ ಮಾಡ್ಬೇಕು ಅಂತವ ನಮ್ ವಿದ್ಯೆ ಮಾಡ್ಸಿರೋ ನಾಟಕ. ಅದೇನಾಗದೆ ಅಂದ್ರೆ, ಇಷ್ಟಾಯ್ತು ಕಣೆ. ಸರಿ ಸರಿ, ಆ ವಿಚಾರ ಬಿಡು. ಈಗ ನಾವು ಮಗ ಬಾಣ್ತಿನ ಕರ್ಕೊಂಡು ಅಟ್ಟಿಗೆ ಬರ್ತಾ ಇದೀವಿ. ಅದೇ ನಮ್ ಭದ್ರ ಆಡಿ ಬೆಳ್ದಿರೋ ತೊಟ್ಟುನ ತೆಗ್ದಿಟ್ಟು ಬಾಣಂತಿ ಕೋಣೆನ ಸಿದ್ಧ ಮಾಡ್ಬಿಡಿ. ಹಂಗೆಯ ಅಟ್ಟಿಗೆ ಬಾಣಂತಿ ಬಂದಾಗ ಆರತಿ ತೆಗ್ಯಕ್ಕೆ ಆರತಿ ತಟ್ಟನ ಸಿದ್ಧ ಮಾಡಿಡು. ನಾನು ಹೇಳಿದ್ದೆಲ್ಲ ಕೇಳಿಸ್ತಾ ಇದ್ದೆ ಈಶ್ವರಿ? ಹ್ಞೂ ಅಕ್ಕ, ಕೇಳಿಸ್ತಾ. ನೀನ್ ಬರೋ ಅದ್ರಲ್ಲಿ ನಾನು ಎಲ್ಲ ರೆಡಿ ಮಾಡಿರ್ತೀನಿ. ಸರಿ. ಸಮಾಧಾನ ಮಾಡ್ಕ. ಮೊದ್ಲು ವಿಷಯ ಏನು ಅಂತ ಕರೆಕ್ಟ್ ಆಗಿ ಹೇಳು. ನಿಮ್ ದೊಡ್ಡಪ್ಪ ಮಗಳನ್ನ ಕ್ಷಮಿಸಿ ಮನೆ ಕರ್ಕ ಬತ್ತಾವನಂತೆ. ಅಲ್ಲ ಕಣವ, ಅವಳ ನೆರಳು ಕೂಡ ನಮ್ಮ ಅಟ್ಟಿ ಮೇಲ್ ಬೀಳ್ಬಾರ್ದು, ಅವಳು ನಮ್ ಪಾಲಕ್ ಸತ್ತೋದ್ಲು ಅಂತ ಹೇಳ್ದವ್ರು ಇವತ್ ಹೆಂಗವ ಅವಳನ್ನ ಕ್ಷಮಿಸ್ಬಿಟ್ರು? ನಿಮ್ ದೊಡ್ಡಪ್ಪ ದೊಡ್ಡ ಕಣೆ. ಅವ್ನ್ ಏನ್ ಮಾಡಿದ್ರು ಸರಿ ಅನ್ನೋದು ದುರಹಂಕಾರ. ಅವ್ನ್ ಇದ್ದೆ ವೇದ ಅಂತ ಅವ್ನ್ ನೋಡ್ಕೊಂಡು ಬಿದ್ದಿರ್ಬೇಕು. ಆಟಯ ಅವನು ಏನ್ ಮಾಡಿದ್ರು ಮಗಳನ್ನ ಸಂಸಕ್ಕಿಲ್ಲ, ಆಸ್ತಿ ಅವಳು ಪಾಲಾಗಕ್ಕಿಲ್ಲ ಅಂತ ಏನೇನೋ ಅನ್ಕೊಂಡಿದ್ವಲ್ಲೇ. ಎಲ್ಲ ಉಲ್ಟಾ ಆಗೋಯ್ತು. ಅಲ್ಲಮ್ಮ, ನೀಟೊಂದು ದ್ವೇಷ ಮಾಡ್ತಿದ್ದಿದ್ ದೊಡಪ್ಪ ಅವಳು ಈಗ ದಿಢೀರ್ ಅಂತ ಕ್ಷಮಿಸ್ತಾವ್ರೆ ಅಂತಂದ್ರೆ ಏನ್ ಅರ್ಥ? ಸಾಧ್ಯ ಆಗದೆ ಇರೋದನ್ನ ಸಾಧ್ಯ ಅಂತ ತೋರ್ಸಕ್ಕೆ ತಾನೆ ಈ 3 ಅಡಿ ಮನೆಗ್ ಬಂದಿರೋದು. ಛೇ, ಏನವ ಇದು? ಅವಳು ನಮ್ ಎಲ್ಲಾ ದಾರಿಗೂ ಮುಳ್ಳಾಯ್ತಾವಳೆ. ಮುಳ್ಳಿಂದನೇ ತೆಗಿಬೇಕು ಚಿತ್ರ. ಎಲ್ಲ ಮಾಡಿ ನನ್ ಕೋಪವ ಇನ್ನು ನೆತ್ತಿಗೇರಿಸ್ತಾವಳೆ. ಕರ್ಕೊಬ ಇವಳನ್ನ ಮನೆಯಿಂದ ಆಚೆಗೆ ಹಾಕಿ ಹಾಕ್ತೀನಿ. ಇದ್ ನನ್ ಸಪ್ತ ಕಣೆ. ಏನ್ಲಾ ಮೊಮ್ಮಗನೇ, ನಿಮ್ಮವ್ವ ನನ್ನ ಹೆಸರುವೆ ನಿಮ್ಮ ಸೋದರ ಮಾವನ ಹೆಸರುವೆ ಇಟ್ಬಿಟ್ಟವಳಂತೆ. ಅಂದ್ರ ನಿನ್ನ ಹೆಸರು ಶಿವಭದ್ರನೇ? ಸಂದಾಗದೆ. ಆದ್ರೆ ನಿನ್ನ ಬುದ್ಧಿ ನಿಮ್ಮ ಮಾವನಂಗ ಇಲ್ಲ ನಿಮ್ಮ ತಾತನಂಗ. ಮಾವಯ್ಯ, ಅವನ್ ತಾತ ಸೋದ್ರ ಮಾವನ್ನ ಇಬ್ರು ಮೀರಿಸ್ತಾ ನೋಡ್ತಾ ಇರಿ.
ನಾನು ಅವತ್ತು ನಿಮ್ಮ ಮುಂದೆ ಬಂದು ನಮ್ಮ ಪ್ರೀತಿನ ಹೇಳ್ಕೊಳಕ್ಕಾಗದೆ ಮಾಡಿದ್ದು ಒಂದೇ ಒಂದು ತಪ್ಪಿಂದ ನಮ್ಮಿಂದ ಎಂಥ ಪ್ರೀತಿನ ದೂರ ಮಾಡಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ನೀನು ನನ್ನ ಜೊತೆ ಬದುಕ್ತಾ ಇದ್ರುವೆ ನಿನ್ನ ಮನಸ್ಸೆಲ್ಲ ನಿನ್ನ ತವ್ರ ಮನೆ ಮೇಲೆ ಯಾಕಿತ್ತು ಅನ್ನೋದು ನನಗೀಗ ಗೊತ್ತಾಗ್ತಾ ಇದೆ. ಈಗ ಅದೆಲ್ಲ ಸರಿ ಹೋಗದೆ ಅಲ್ವಾ? ಆ ಮಾತೆಲ್ಲ ಯಾಕೆ ಬಿಡಿ. ನೀವು ನಂಗೆ ಸ್ಯಾನೆ ಪಿರುತಿ ಕೊಟ್ಟಿದ್ದೀರಾ. ನಿಮ್ ಕಣ್ರೆಪ್ಪೆ ಕಾಪಾಡ್ದಂಗ್ ಕಾಪಾಡ್ಕೊಂಡಿದ್ದೀರಾ. ನೀನವತ್ತು ನಮ್ಮ ಅಟ್ಟಿಯವರು ಬರ್ತಾವ್ರೆ ಅನ್ಬಿಟ್ಲೆ ನನ್ ಪ್ರಾಣ ಬೇಕಾದ್ರೂ ಓದು ಪರವಾಗಿಲ್ಲ ಅಂತ ಹೇಳಿದೆ. ಅದನ್ನ ಆ ದೇವ್ರು ಕೇಳಿಸ್ಕೊಂಡು ಅಸ್ತು ಅಂದಿದ್ದಾನೆ ಅನ್ಸುತ್ತೆ. ಅದಕ್ಕೆ ನಿನ್ ಕಷ್ಟ ಅಂತಿದ್ದಂಗೆ ಎಲ್ಲರೂ ಬಂದವ್ರೆ. ಅಣ್ಣ ಈಗ ಯಾಕದೆಲ್ಲ? ಪ್ರತಿಯೊಬ್ರು ಜೀವನದಲ್ಲೂ ಒಂದ್ ಕೆಟ್ಟ ಕೈಗೆ ಅಂತ ಇರ್ತದೆ. ಅದ್ ಕೈಯಗಂಟ ಹಂಗೆಯ, ಚಿಂತೆ ಮಾಡ್ಬಿಡಿ. ಎಲ್ಲ ಕಳೆದು ಸಂಬಂಧ ಸರಿ ಹೋಗ್ತಾ ಇದೆ. ಇನ್ ಮುಂದೆ ಭವಾನಿ ನಮ್ ಕುಟೇನೆ ಇರ್ಬೋದು. ಎಲ್ಲಿ ನಮ್ಮ ಮಗು ಕುಟುಂಬದ ಪ್ರೀತಿ ಇಲ್ದಲೆ ಬದುಕುತ್ತು ಅಂತ ಭಯ ಆಗಿತ್ತು. ಅದನ್ನ ಭದ್ರನ ಹೆಂಡತಿ ದೂರ ಮಾಡ್ಬಿಟ್ಲು. ದಿಟ್ಟವಾಗ್ಲು ನಾವು ಅವಳ ಋಣ ಯಾವತ್ತೂ ಮರೆಯಕ್ಕಾಗಲ್ಲ. ಇವತ್ತು ನಾವಿಟ್ಟೆಲ್ಲ ಸಂತೋಷವಾಗಿದ್ದೀವಿ ಅಂದ್ರೆ ಇದಕ್ಕೆಲ್ಲ ಕಾರಣ ನನ್ನ ಮುದ್ದು ಸೊಸೆನೆಯ. ನಾನು ನಿನ್ನುವೆ ಚಿಕ್ಕ ಮಗಿ ಅನ್ಕೊಂಡ್ಬಿಟ್ಟಿದ್ದೆ ಕಣವ. ನಿನಗೆ ವಯಸ್ಸಿಗೆ ಮೀರಿದ ಬುದ್ಧಿ ಅದೇ. ಒಂದು ಕುಟುಂಬನ ಒಡಿದೆ ಒಂದು ಮಾಡ್ಬೇಕು ಅನ್ನೋ ಬುದ್ಧಿ ನಿನಗೆ ಸಂದಾಗದೆ. ಒಂದು ಹೆಣ್ಣಾಗಿ ಒಂದಟ್ಟಿ ಸೊಸೆಯಾಗಿ ಹೆಂಗಿರ್ಬೇಕೋ ಗುಣಗಳೆಲ್ಲ ನಿನ್ನಲ್ಲದೆ ಕಣವ. ದಿಟಾಪಯ್ಯ, ಭದ್ರಾ ಇವತ್ತು ನನ್ಗೂ ನನ್ ಮಗಿಗೂ ಜೀವದಾನ ಮಾಡಿದ್ರೆ ವಿದ್ಯಾ ನನ್ ತವ್ರನ್ ಪ್ರೀತಿ ಮತ್ತೆ ಸಿಗಂಗ್ ಮಾಡೋಳೆ. ಇಂಥ ದಿನ ಯಾವತ್ ಬತ್ತದೋ ಅಂತ ನಾ ಕಾಯ್ಕೊಂಡ್ ಕುಂತಿದ್ದೆ. ಅಂದಾಗೆ ಭವಾನಿ ಡಾಕ್ಟ್ರು ಯಾವಾಗ ಮನೆಗ್ ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ರು? ಇವತ್ ಸಂಜೆನೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳೋರೆ. ಹಂಗಾದ್ರೆ ಭದ್ರಾ ಗೋವಿಂದ ಹಟ್ಟಿಗೆ ಹೋಗಕ್ಕೆ ಸಿದ್ಧ ಮಾಡ್ಬಿಡ್ಲ. ಅವ್ರಟ್ಟಿಗಲ್ಲಪ್ಪ, ನಮ್ಮಟ್ಟಿಗೆ ಹೋಗಕ್ ಸಿದ್ಧ ಮಾಡ್ರಲ್ಲ. ಏನು ಅತ್ತಿಗೆ ನಾದ್ನಿ ಒಟ್ಟಿಗೆ ಬಂದ್ ನಿಂತಿದ್ದೀರಾ? ಏನ್ ಇಸ್ಯ? ಅಲ್ಲ ಕಣವ, ಹತ್ತೂರ್ಗೆ ನ್ಯಾಯ ತೀರ್ಮಾನ ಮಾಡೋ ನಮ್ಮಣ್ಣನೇ ತಪ್ಪು ನಿರ್ಧಾರ ಮಾಡಿದ್ರೆ ತೀರ್ಪುಗಾರನೇ ತಪ್ಪು ಮಾಡ್ದಂಗಾಗಲ್ವಾ? ಹ್ಞೂ ಅಮ್ಮಮ್ಮ, ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಅನ್ಭವಿಸಿದ್ ನಾವು. ಹಂಗಾರೆ ನಾವೇನ್ ತಪ್ಪು ಮಾಡಿ ಶಿಕ್ಷೆ ಕೊಟ್ರು? ಅವಳು ಪಿರುತಿ ಮಾಡಿ ಓಡೋದ್ಲು ಅಂತವ ನಮ್ಮನ್ನ ಓದೋದಕ್ ಕಳಿಸ್ದೆ ಅಟ್ಟಿ ವಸ್ತು ದಾಟಿ ಆಚೆಗೆ ಹೋಗ್ದಂಗ್ ಮಾಡಿದ್ರಲ್ಲ, ಇದ್ರಿಂದಾನೇ ಅಲ್ವೇ ನಾನು ಓದಿಲ್ಲ ಅಂತವ ನನ್ ಗಂಡನು ಬಿಟ್ಟೋಗಿದ್ದು. ಚಿತ್ರ, ಈಗ ಯಾಕ ವಿಚಾರ? ನೋಡಮ್ಮಮ್ಮ, ಇದಕ್ಕೆಲ್ಲ ಯಾರ್ ನ್ಯಾಯ ಕೊಟ್ಟೋರು ನೀನೇ ಹೇಳು. ಅತ್ತೆ, ಭವಾನಿ ಮ್ಯಾಗೆ ನಮ್ಗೆ ಯಾವ ಕೋಪನೂ ಇಲ್ಲ, ದ್ವೇಷನೂ ಇಲ್ಲ. ಅವಳ ಮ್ಯಾಗ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದೀವಿ. ಆದ್ರೆ ಬಾವ ಅವಳು ಮಾಡಿದ ತೆಪ್ಪಿಗೆ ನನ್ ಪಾಲುಗಳು ಸತ್ತೋದ್ಲು ಅಂತ ಹೇಳಿದ್ ಒಂದೇ ಒಂದು ಮಾತಿಗೆ ಇವತ್ತಿನ ತನಕ ನಮ್ ಬಾವನ್ ಮ್ಯಾಲಿರೋ ಪ್ರೀತಿ ಗೌರವಕ್ಕೆ ಅವಳನ್ ದೂರ ಇಟ್ಟು ಬಾವ ಹಾಕಿರೋ ಗೆರೆನ ದಾಟ್ದಂಗ್ ಇಲ್ಲಿ ತನಕ ಬಂದಿದೀವಿ. ಈಗ ಬಾವನೆ ಹೋಗಿ ಮಗಳನ್ನ ಕ್ಷಮಿಸಿ ನಮ್ಮ ಮಟ್ಟಿ ಕರ್ಕ ಬತ್ತಾವ್ರೆ ಅಂದ್ರೆ ಬಾವ ನಮಗೇನ್ ಬೆಲೆ ಕೊಟ್ಟಂಗಾಯ್ತು? ಅಲ್ಲ ಅತ್ತೆ, ಇದೇ ಕೆಲ್ಸವ ಬೇರೆ ಯಾರಾನ ಮಾಡಿದ್ರೆ ಬಾವ ಸುಮ್ಕೆ ಬಿಡವ್ರೆ? ಅವ್ರು ಮಾಡಿದ ನಿಯಮನ ಅವರೇ ಮುರ್ಬಿಡ್ಬೋದಾ?
ನೀವೇ ಹೇಳಿ. ಅಟೇ ಅಲ್ಲ ಕಣವ, ನಮ್ ಸಂಬಂಧಿಕರು ಬಂಧು ಬಳಗದ ವಯಸ್ಸಿಗೆ ಬಂದಿದ್ದ ಹೆಣ್ಮಕ್ಳಿಗೆ ಓದೋದ್ ಬೇಡ ಅಂತ ಹೇಳಿ ಅವ್ರು ಓದಿ ಗಡ್ಡಿ ಬಂದಿಲ್ವೇ? ನೀನೇ ಹೇಳು. ಅಮ್ಮಮ್ಮ, ಓದೋ ವಿಷಯ ಹಾಳ್ ಬಿದ್ದೋಗ್ಲಿ. ಹಿಂಗೆ ನಮ್ ಸಂಬಂಧಿಕರಲ್ಲಿ ಒಂದ್ ಹುಡುಗಿ ಓಡೋಗ್ ಮದ್ವೆ ಆಗಿದ್ದಕ್ಕೆ ಅವ್ರ ಅಪ್ಪ ಅವ್ವ ಅವಳನ್ನ ಮಾತಾಡ್ಸಕ್ ಹೋಗಿದ್ದಕ್ಕೆ ಇದೇ ದೊಡ್ಡಪ್ಪ ನಮ್ ಅಟ್ಟಿಗೆ ಕಾಲ್ ಮಾಡಬೇಡಿ ಅಂತ ಹೇಳಿಲ್ವೇ? ಇವಾಗ ಅವರೇ ಅಟ್ಟಿ ಬಾಗ್ಲಿಗ್ ಬಂದು ಏನ್ ಗೌಡ್ರೆ ಅಂದ್ರೆ ಮಾವಯ್ಯ ಅದಕ್ಕೇನು ಉತ್ತರ ಕೊಡ್ತಾರೆ? ಒಟ್ನಲ್ಲಿ ಆ ವಿದ್ಯನ್ ಮಾತ್ ಕಟ್ಕೊಂಡು ಮಾವಯ್ಯನುವೆ ಮರ್ತ್ಬಿಟ್ಟು ಆಡ್ಕೊಳ್ಳೋರ್ ಬಾಯಿಗೆ ಆಹಾರ ಆಗ್ಬಿಟ್ರು. ಅತ್ತೆ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆದ್ರೂ ಬಾವ ಈ ತೀರ್ಮಾನ ತಗೊಳಕ್ಕಿಂತ ಮುಂಚೆ ಒಂದೆರಡ್ಕಿಂತ ಯೋಚನೆ ಮಾಡಿದ್ರೆ ಸಂತಾಕಿರೋದೇನೋ. ಊರಿನ ಜನ ಹೆಂಗ್ ಬದುಕ್ತಾವ್ರತ್ತೆ, ನಮ್ ಭವಾನಿನ್ ತೋರ್ಸಿ ಇವಳಂಗೆ ಪಿರುತಿ ಮಾಡ್ಕೊಂಡ್ರೆ ಜೀವನ ಹಾಳಾಗೋಯ್ತದೆ ಅಂತ ಅವಳನ್ನ ತೋರ್ಸಿ ಎಚ್ಚರಿಕೆ ಕೊಡ್ತಾವ್ರಿ. ಇಂಥದ್ರಾಗೆ ನಮ್ ಬಾವನ್ನೇ ಮಾದರಿಯಾಗಿ ತಗೊಂಡು ಎಷ್ಟೋ ಜನ ಅವ್ರವ್ರ ಹೆಣ್ಮಕ್ಳನ್ನ ದೂರ ಮಾಡ್ಕೊಂಡಿಲ್ಲ, ನೀವೇ ಹೇಳಿ. ಈ ಗಣ್ಣ ಅವ್ರ ಮುಂದೆ ಹೋಗಿ ಹೆಂಗ್ ಮುಖ ತೋರ್ಸಾನು? ಇವರಿಂದಾಗಿ ಎಷ್ಟೋ ಹೆಣ್ಮಕ್ಳ ಆಸೆ ಕನ್ಸು ಎಲ್ಲ ಮಣ್ಪಾಲಾಗದೆ. ಅಂಥದ್ರಲ್ಲಿ ಈಗ ಭವಾನಿನ ಅಟ್ಟಿಗೆ ಕರ್ಕೊಂಬಂದು ಅದೇನ್ ಸಂದೇಶ ಕೊಡಕ್ ಹೊಂಟವ್ನೆ ಅಂತಾನೆ ಅರ್ಥ ಆಯ್ತಿಲ್ಲ. ಇದ್ ಒಂದ್ ನಿರ್ಧಾರದಿಂದ ಬಾವನ್ ಗೌರವಕ್ ಮಾತ್ರ ಅಲ್ಲ, ಚುನಾವಣೆಗೂ ಹೊಡ್ತ ಬೀಳ್ತದತ್ತೆ. ಅವ್ವ, ನಮ್ ಮನ್ಸಿಗೆ ಅನ್ಸಿದ್ನ ನಾವೆಲ್ಲ ಹೇಳಿದೀವಿ. ನೀ ಸಂದಾಗ ಯೋಚನೆ ಮಾಡಿ ಅದೇನ್ ತೀರ್ಮಾನ ಮಾಡ್ಬೇಕೋ ಮಾಡು. ಆಮೇಲೆ ನಾವ್ ಹಿಂಗ್ ಹೇಳ್ದೋ ಹಂಗ್ ಹೇಳ್ದೋ ಅಂತ ದಯವಿಟ್ಟು ಕೊಂಕಾಕ್ಬೇಡ. ಅವ್ವ, ಅವರೇ ಬಂದ್ರು ಅನ್ಸುತ್ತೆ. ತವ್ರ ನೆಲದಲ್ಲಿ ಹೆಜ್ಜೆ ಇಟ್ಟು ಮನ್ಸಲ್ಲಿ ಹೊಸ ಚಿಗುರು ಮೂಡ್ತದೆ, ಹೃದಯ ತೋಟದಲ್ಲಿ ಹೂ ಅರಳ್ತದೆ ಅಪ್ಪಯ್ಯ. ಅಟ್ಟಿಗೆ ಮಗಳು ಬಂದ್ರೆ ಅಪ್ಪಯ್ಯ ಆದವನಿಗೆ ಖುಷಿ ಮರಳು ಬರ್ತದೆ ಅಂತ ಕೇಳಿದ್ದೆ. ಆದ್ರೆ ಇವತ್ತು ಸ್ವತಃ ನಾನೇ ಅನುಭವಿಸಂಗಾಗದೆ. ಮೋನ, ನಾವು ಬರ್ತೀವಿ ಅಂತ ಇವ್ರು ಫೋನ್ ಮಾಡಿದ್ದೋ ಇಲ್ವೋ? ಊರಿ ಹೇಳಿವ್ನಿ. ಚಂಪಾ, ಚಂಪಾ. ಅವ್ವ ನೋಡವ್ವ, ನಿನ್ ಮೊಮ್ಮಗಳು ಅಟ್ಟಿಗೆ ಬಂದ್ಬಿಟ್ಟವಳೆ. ಅವ ನಿನ್ ಮೊಮ್ಮಗಳು ಮಾತ್ರ ಅಲ್ಲ, ಮರಿ ಮೊಮ್ಮಗನ್ನು ಜೊತೆಲಿ ಕರ್ಕೊಂಡ್ ಬಂದವಳೆ ನೋಡವ. ನನ್ನ ಪಾಲ್ ಸತ್ತೋದ್ಲು, ಇವಳ ಮಕ್ಕಳು ನೋಡೋದಕ್ಕೂ ನಂಗೆ ಇಷ್ಟ ಆಗಿಲ್ಲ. ಯಾಕವ್ವ ಏನು ಮಾತಾಡದೆ ಹಂಗೆ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ? ನಿನ್ನ ಮರಿ ಮೊಮ್ಮಗನ್ನ ಒಳಗ್ ಕರ್ಕೊಳಕಿಲ್ವೇ? ಅದ್ಗೆ ನಮ್ಮ ಅಣ್ಣ ಕ್ಷಮಿಸಿರ್ಬೋದು ಅವಳನ್ನ, ಆದ್ರೆ ನಮ್ಮ ಅವ್ವ ಕ್ಷಮಿಸಕ್ಕಿಲ್ಲ. ಹಂಗೆ ಹಿಂದಕ್ ಕಳಿಸ್ತಾರ, ನೋಡ್ತಾ ಇರಿ. ಹಂಗ್ ಮಾಡಿದ್ರೆ ಅಲ್ವಾ ಸಾವಿತ್ರಿ ನಾವ್ ಈಟೆಲ್ಲ ಮಾಡಿರೋದು ಸಾರ್ಥಕ ಆಗೋದು. ಏನಪ್ಪ ಇದು, ಎಲ್ಲ ಸರಿ ಹೋಯ್ತದೆ ಅಂತ ಅನ್ಕೊಂಡ್ರೆ ಈ ಮುದ್ಕಿ ನೋಡಿದ್ರೆ ಈಗ ಹಿಂಗ್ ಗುರಾಯಿಸ್ತಾ ನಿಂತ್ಕೊಂಡ್ಬಿಟ್ಲು. ಗದೇನಾದದೋ ಹೆಂಗ್ ಕತ್ತೇನೋ ಒಂದು ಗೊತ್ತಿಲ್ಲ. ಇದ್ಯಾಕವ ಹಂಗ್ ನೋಡ್ತಾ ಇದ್ದಿ? ಮಗ ಎತ್ಕೊಳವ.
ಇವಳು ಯಾವತ್ ನಮ್ಗೆ ಅವಮಾನ ಮಾಡಿ ಹೊಂಟೋದ್ಲು ಅವತ್ತೇ ಇವಳಿಗೂ ನಮಗೂ ಸಂಬಂಧ ಹೊಂಟೋಯ್ತು ಅಂತ ಹೇಳಿದವನು ಇವತ್ತು ಅಟ್ಟಿ ಬಾಗಲ್ ತನಕ ಕರ್ಕೊಂಡ್ ಬಂದಿದೀಯಲ್ಲ, ನನ್ಗೆ ಒಂಚೂರು ಸಂದ ಕಾಣಿಸ್. ಯಾವಾಗ ಇವಳು ಓಡೋದ್ಲು ಅವತ್ತೇ ಸಂಬಂಧದ ಬಾಗ್ಲು ಮುಚ್ಚೋಯ್ತು. ನೀನ್ ಇವಳನ್ನ ಸಂಸಿರ್ಬಹುದು, ಆದ್ರೆ ನಾನು ಯಾವುದೇ ಕಾರಣಕ್ಕೂ ಸಂಸಾಕಿಲ್ಲ. ಚೆಲ್ವಾ ಚೆಲ್ವಾ ಅಣ್ಣ ನೀನೇ ಇದ್ಯಾರಪ್ಪ ನನ್ನೇ ಚಲುವ ಅಂತ ಕರಿತಿದಾರೋ ಅಂತ ಅನ್ಕೋಬಿಟ್ಟೆ. ಏನಣ್ಣ ಸಮಾಚಾರ? ಚಂದಾಗಿದೆಯಾ? ಚೆಂದಾಕಿದ್ದೇನು, ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಯ್ತು ಚೆಲ್ವಾ. ಅದೇನು ಅಂತ ಹೇಳೋಣ, ನನ್ನ ಕೈಲಿ ಆಯ್ತದೆ ಅಂದ್ರೆ ಮಾಡ್ಕೊಡ್ತೀನಿ. ಅದು ನನ್ನ ಪ್ರಮೋಷನ್ ವಿಷಯ. ನಿಮ್ ಬೀಗರು ಶಿವರಾಮೇಗೌಡ್ರಿಗೆ ಆ ಮಿನಿಸ್ಟ್ರು ಚೆನ್ನಾಗಿ ಪರಿಚಯ ಅವರಲ್ಲ, ಅವ್ರ ಕಡೆಯಿಂದ ಏಳಿಸಿದ್ರೆ ಹೊಸಿ ಅನುಕೂಲ ಆದಾತು ಅಂತ. ಅದಕ್ಕೆ ನೀನು ನಿಮ್ ಬೀಗ್ರ ಹತ್ರ ವಿಷಯ ಮಾತಾಡಕ್ಕಾದತೆ. ಅದೇನಂತ ಸುಲಭವಾದ ಕೆಲಸ ಅನ್ಕೊಂಡ್ಬಿಟ್ಟಿಣ. ನಮ್ ಬೀಗರು ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟವ್ರೆ, ಅವರು ಚಾನೆ ಬ್ಯುಸಿ ಆಗವ್ರೆ. ಅದು ಅಲ್ಲದೆ ಇಂಥ ವಿಷಯ ಎಲ್ಲ ತಕೊಂಡು ನಮ್ ಬೀಗರ ಮುಂದ್ಗುಟ್ಟೆ ಹೋಗೋದು ನನಗೆ ಇಷ್ಟ ಆಗಕ್ಕಿಲ್ಲ ಅಂತೀನಿ. ಏನ್ ಚೆಲ್ವ ಹಿಂಗೆ ಹೇಳ್ತಾ ಇದ್ದೆ? ನಂಗೋಸ್ಕರ ಇದೊಂದು ಸಹಾಯ ಮಾಡಕ್ಕಾಗಕ್ಕಿಲ್ವೇ? ನೀನ್ ಹೇಳ್ದಂಗೆ ನಮ್ ಬೀಗರ ಹತ್ರ ಹೋದ್ರೆ ಇಂಥ ಕೆಲಸ ಎಲ್ಲ ಆಗ್ಬಹುದು, ಆದ್ರೆ ಇಂಥ ಕೆಲಸ ಎಲ್ಲ ಮಾಡ್ಕೊಡಿ ಅಂತ ಅವ್ರ ಮುಂದ್ಗುಟ್ಟೆ ನಿಂತ್ಕೊಳ್ಳೋದು ಏನೋ ಚಂದ ಕಾಣಕ್ಕಿಲ್ಲ ಕಣಣ. ಈಗ ಅವರು ನಮ್ಮನ್ನೆಲ್ಲ ಶಾನೆ ಗೌರವದಿಂದ ನೋಡೋಣಕ್ಕ ನಾವು ಅದಕ್ಕೆ ತಕ್ಕನಾಗಿ ನಡ್ಕೋಬೇಕು. ಅದು ಅಲ್ಲದೆ ಇಂಥ ಇಸಿಕ್ಕೆಲ್ಲ ನಾನು ಅವ್ರ ಮುಂದೆ ಸಹಾಯ ಕೇಳ್ಕೊಂಡು ಹೋದ್ರೆ ನನ್ನ ಗೌರವ ಏನಾಗಕ್ಕಿಲ್ಲ, ನೀನೇ ಹೇಳು. ಶಿಲ್ವಾ, ನಂಗೋಸ್ಕರ ಒಂದಕ್ಕಿಂತ ಪ್ರಯತ್ನ ಮಾಡು. ಅಣ್ಣ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನಾನು ಈ ಮೂರನೇವ್ರ ವಿಚಾರವಾಗಿ ನಮ್ಮ ಬೀಗಿರ್ತಾವ ಹೋಗ್ಬಿಟ್ಟು ತಲೆ ಕೆರ್ಕೊಂಡು ನಿಂತ್ಕೊಳ್ಳೋದು ನಂಗೆ ಇಷ್ಟವಾಗಿಲ್ಲ. ಒಸಿ ಅರ್ಥ ಮಾಡ್ಕೊಳ್ಳೋಣ. ಅಣ್ಣ ಒಸಿ ಮುಖ್ಯವಾದ ಕೆಲಸವದೆ, ಏನು ತಿಳ್ಕೊಬೇಡ. ಆಮೇಲೆ ಸಿಗ್ತೀನಿ ಕಣ, ಬರ್ತೀನಿ. ಹಲೋ, ದೇವಲಾಪುರ ಪೊಲೀಸ್ ಸ್ಟೇಷನ್. ನನ್ನ ಹೆಸರು ವಿದ್ಯಾ ಅಂತ. ನಮ್ಮ ಮಟ್ಟಿನಲ್ಲಿ ನಾಳೆನೆ ನನ್ ಮದ್ವೆ ಏರ್ಪಾಟ್ ಮಾಡೋರೆ. ನಾನಿನ್ನು ಮೈನರ್ ಸರ್, ಹೆಂಗಾರ ಮಾಡಿ ಈ ಮದ್ವೆನ ನಿಲ್ಸಿ. ನಿಮ್ ಕೈ ಮುಗಿತೀನಿ, ಈ ವಿಷಯನ ಯಾರಿಗೂ ಹೇಳ್ಬೇಡಿ ಅಣ್ಣ. ಬೀಗ್ರಿಗೆ ಗೊತ್ತಾಗ್ಬಿಟ್ರೆ ನನ್ ಮತ್ತೆ ನನ್ನನ್ನು ಸೇರಿಸಿ ಸುಟ್ಟಾಕ್ಬಿಡ್ತಾರೆ. ಚೆಲ್ವಾ, ಇಷ್ಟು ಬಿರಿನೇ ಹಳೆದ್ನೆಲ್ಲ ಮರ್ತ್ಬಿಟ್ಲಾ? ನನಗೂ ಒಂದು ಟೈಮ್ ಬರ್ತದೆ, ಅವಾಗ ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ. ಇನ್ನೇನು ಆರತಿ ಮಾಡಾಯ್ತಲ್ಲ, ನಡೀರಿ ಒಳಿಕೆ ಬಾವಾ. ಕೊನ್ಗೂ ನೀನ್ ಕೊಟ್ಟ ಮಾತು ಉಳ್ಸ್ಕೊಬಿಟ್ಟೆ ವಿದ್ಯಾ, ಥ್ಯಾಂಕ್ಸ್. ಈ ಸೊಸೆಯಾಗಿ ಇದು ನನ್ನ ಕರ್ತವ್ಯ ಅಕ್ಕ. ನೀವಿದಕ್ಕೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಅವ್ವ, ಈಶ್ವರಿ, ಸಾವಿತ್ರಿ, ನಿಮ್ಗೆಲ್ರಿಗೂ ನನ್ನ ಮೇಲೆ ಸ್ಯಾನೆ ಬೇಸರ ಐತೆ ಅಂತ ನನಗೆ ಚಂದಾಗಿ ಗೊತ್ತು. ನನ್ನ ಮಗಳು
ನನ್ನ ಮೊಮ್ಮಗನಿಗೆ ಜನ್ಮ ಕೊಡ್ತಿದ್ದಂಗೆನೆ ನನಗೆ ಅವಳ ಮೇಲೆ ಇದ್ದಿದ್ದ ಕೋಪ ಎಲ್ಲ ಕರ್ಗೋಯ್ತು. ಆದರೆ ಅವಳನ್ನ ನೋಡಕ್ ಹೋಗ್ಬೇಕೋ ಬೇಡವೋ ಅಂತ ನನ್ನ ಮನಸ್ಸು ಹಿಂದಕ್ಕೆ ಮುಂದಕ್ಕೆ ಮಾಡ್ತು. ನಾನುವೇ ಸ್ವಲ್ಪ ಹಂಗೆ ಇದ್ದೆ. ಆದರೆ ಅವಳು ಸಾವು ಹೋರಾಟ ಮಾಡ್ತಾವಳೆ ಅಂತ ತಿಳಿದ ತಕ್ಷಣ ನನ್ನ ಕರಳು ಒದ್ದಾಡ್ಬಿಡ್ತು ಕಣವ. ಅದಕ್ಕೆ ನನ್ನ ಅಪ್ಪನಾಗಿ ನಾನು ಅವಳನ್ನ ಕ್ಷಮಿಸ್ಬಿಟ್ಟೆ. ಆಮೇಲೆ ನೀವು ಅಟೆಯ ನಾನು ಹೇಳ್ದೆ ಅಂದ್ಬಿಟ್ಟು ಅವಳಿಂದ ಇಷ್ಟು ದಿನ ದೂರ ಇದ್ರಿ. ಇನ್ನು ಮುಂದ್ಗುಟ್ಟೆ ಅವಳನ್ನ ಈ ಮನೆ ಮಗಳಂಗೆ ನೋಡ್ರವ. ಅವ್ವ ಮಗಿನ ನೋಡ್ಬಿಟ್ಟು ಎಲ್ರೂ ಟೇಟ್ ನಂದಂಗೆ ಅವನೇ ಅಂದ್ರು. ಆದ್ರೆ ನನಗೆ ಅವ್ನು ನನ್ನಂಗೆ ಕಾಣ್ತಾ ಇಲ್ಲ ಕಣವ. ಅವನು ಯಾರಂಗವನು ಹೇಳು? ಯಾರಂಕಂಡ? ಇನ್ಯಾರಂಗವನವ? ಅವನ್ನ ನೋಡ್ತಾ ಇದ್ರೆ ನಮ್ಮ ಅಪ್ಪನ ನೋಡ್ದಂಗೆ ಆಯ್ತದ ನನಗೆ. ನಿಮ್ಮ ಅಪ್ಪನಂಗಿದಾನಿಯೇ? ಹೂ ಕಣವ. ನಿನ್ನ ಮರಿ ಮೊಮ್ಮಗ ನೋಡ್ತಾ ಇದ್ರೆ ನನ್ ಟೇಟ್ ನಮ್ಮ ಅಪ್ಪ ನೋಡ್ದಂಗೆ ಆಯ್ತದ. ಹೌದಾ? ಎಲ್ಲಿ ತತ ಇಲ್ಲಿ